ಎಲ್ಲರಿಗೂ ನಮಸ್ಕಾರ. ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಭಾಗ 1 2ನೇ ತರಗತಿ ಎಲ್ಲ ಪಾಠಗಳ ಅರ್ಥ ವಿವರಣೆ ಮತ್ತು ಪ್ರಶ್ನೋತ್ತರಗಳು. ಸ್ನೇಹಿತರೆ, 2ನೇ ತರಗತಿ ಕನ್ನಡ ಪಠ್ಯಪುಸ್ತಕದಲ್ಲಿ ಒಟ್ಟು 8 ಅಧ್ಯಾಯಗಳನ್ನು ಭಾಗ 1ರಲ್ಲಿ ನೀಡಲಾಗಿದೆ. ಅದರಲ್ಲಿ ಮೊದಲನೇ ಪದ್ಯ ಬಣ್ಣದ ಹಕ್ಕಿ. ಈ ಬಣ್ಣದ ಹಕ್ಕಿ ಪದ್ಯವನ್ನು ಬರೆದವರು ಸಿ.ಪ. ಕಟ್ಟಿಮನಿಯವರು. ಇಲ್ಲಿ ನಾವು ಮೊದಲನೇದಾಗಿ ಈ ಒಂದು ಪಠ್ಯಪುಸ್ತಕದಲ್ಲಿ ಪಾಠ ಪೂರ್ವ ಚಟುವಟಿಕೆಗಳನ್ನು ಮಕ್ಕಳ ಕಡೆಯಿಂದ ನಾವು ಮಾಡಿಸ್ಬೇಕಾಗಿರುತ್ತೆ. ಇಲ್ಲಿ ಒಂದಷ್ಟು ಚಿತ್ರಗಳನ್ನು ಕೊಟ್ಟು ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಚಿತ್ರದಲ್ಲಿರುವ ಪಕ್ಷಿಗಳನ್ನು ಗುರುತಿಸಿ ಅವುಗಳ ಹೆಸರುಗಳನ್ನು ಬರೆಯಿರಿ ಅಂತ. ಸೊ ಮಕ್ಕಳು ಅವರಿಗೆ ಕೊಟ್ಟಿರುವಂತಹ ಪಠ್ಯಪುಸ್ತಕದಲ್ಲಿ ಈ ಚಿತ್ರಗಳಿಗೆ ಸಂಬಂಧಪಟ್ಟಂತಹ ಪಕ್ಷಿಗಳ ಹೆಸರನ್ನು ಅವರು ನೋಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಒಟ್ಟು 6 ಪಕ್ಷಿಗಳ ಹೆಸರನ್ನು ಇಲ್ಲಿ ನಮೂದು ಮಾಡಬೇಕಾಗಿರುತ್ತೆ. ಸೊ ಮಕ್ಕಳುಗಳು ಈ ಚಟುವಟಿಕೆಯನ್ನು ಮಾಡಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು. ಸೊ ಹಾಗೆಯೇ ನಾವು ನೆಕ್ಸ್ಟ್ ನೋಡೋದಾದ್ರೆ ಪದ್ಯ ಭಾಗ ಇದೆ. ಪದ್ಯದ ಭಾಗ. ಸೊ ಬಣ್ಣದ ಹಕ್ಕಿ. ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ, ಗೆಳೆಯರು ಹಾಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯನ್ನೆಲ್ಲ, ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು, ಅವ್ವನು ನೀರಿಗೆ ಹೋಗಿಹಳು, ಅಪ್ಪನು ಪೇಟೆಗೆ ಹೋಗಿಹನು, ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆನು, ನನಗೂ 2 ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಹುಚ್ಚವ ಚುಚ್ಚು, ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು, ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ, ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತಾ ಹಾಡುತ್ತಾ ನಲಿಯುವ ಪ. ಸಿ.ಪ. ಕಟ್ಟಿಮನಿ. ಒಂದು ಪದ್ಯವನ್ನು ಮಕ್ಕಳಿಗೆ ರಾಗಬದ್ಧವಾಗಿ ಹೇಳ್ಕೊಡ್ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಈ ಒಂದು ಪದ್ಯವನ್ನ ಹೇಳಿದ ಮೇಲೆ, ಮಕ್ಕಳಿಂದ ಹೇಳಿಸಿದ ಮೇಲೆ ನೆಕ್ಸ್ಟ್ ನಾವು ಈ ಕವಿತೆಯ ಸಾರಾಂಶವನ್ನು ಕೂಡ ನಾವು ಹೇಳಬೇಕಾಗಿರುತ್ತೆ. ಈ ಕವಿತೆಯಲ್ಲಿ ಒಬ್ಬಂಟಿಯಾಗಿರುವ ಮಗುವಿನ ಮುಗ್ಧತೆ, ಕಲ್ಪನೆ ಮತ್ತು ಹಾಸ್ಯಗಳನ್ನು ಬಹಳ ಸುಂದರವಾಗಿ ಚಿತ್ರಿಸಲಾಗಿದೆ. ಸ್ನೇಹಿತನ ಆಹ್ವಾನ. ಮನೆಯಲ್ಲಿ ಆಟವಾಡಲು ಯಾವುದೇ ಗೆಳೆಯರಿಲ್ಲದೆ ಬೇಸರಗೊಂಡಿರುವ ಮಗು ಹಾರಿ ಬರುವ ಬಣ್ಣ ಬಣ್ಣದ ಹಕ್ಕಿಯನ್ನು ತನ್ನೊಂದಿಗೆ ಆಟವಾಡಲು ಕರೆಯುತ್ತದೆ. ತನಗೂ ಹಾಡುವುದನ್ನು ಮತ್ತು ಹಾರುವುದನ್ನು ಕಲಿಸಿಕೊಡು ಎಂದು ಹಕ್ಕಿಯಲ್ಲಿ ವಿನಂತಿಸುತ್ತದೆ. ಆತಿಥ್ಯದ ಭರವಸೆ. ಅಮ್ಮ ನೀರು ತರಲು ಮತ್ತು ಅಪ್ಪ ಪೇಟೆಗೆ ಹೋಗಿರುವುದನ್ನು ತಿಳಿಸುವ ಮಗು ಅವರು ಬಂದ ತಕ್ಷಣ ಹಕ್ಕಿಗೆ ತಿನ್ನಲು ರುಚಿಯಾದ ಹಣ್ಣುಗಳನ್ನು ಕೊಡಿಸುವುದಾಗಿ ಆಮಿಷ ಒಡ್ಡುತ್ತದೆ. ಹಕ್ಕಿಯಾಗುವ ಆಸೆ. ಮಗು ಕೇವಲ ಹಕ್ಕಿಯೊಂದಿಗೆ ಆಟವಾಡಲು ಬಯಸುವುದಿಲ್ಲ, ತಾನು ಕೂಡ ಹಕ್ಕಿಯಾಗಲು ಬಯಸುತ್ತದೆ. ತನಗೂ 2 ರೆಕ್ಕೆಗಳನ್ನು, ಹಿಂದೆ ಬಣ್ಣದ ಹುಚ್ಚವನ್ನು ಮತ್ತು ತಲೆಯ ಮೇಲೆ ಜುಟ್ಟನ್ನು ಇಟ್ಟು ತನ್ನನ್ನು ಹಾರಲು ಬಿಡು ಎಂದು ಕಲ್ಪನೆ ಮಾಡಿಕೊಳ್ಳುತ್ತದೆ. ಸ್ವಾತಂತ್ರ್ಯದ ಹಾರಾಟ. ಕೊನೆಯಲ್ಲಿ ಇಬ್ಬರು ಜೊತೆಯಾಗಿ ಮುಗಿಲಿನ ಕಡೆಗೆ ಹಾರುತ್ತಾ ಅತ್ತಿತ್ತ ಸುಳಿದಾಡುತ್ತಾ ಹಾಡುತ್ತಾ ಆನಂದದಿಂದ ನಲಿಯೋಣ ಬಾರೆ ಎಂದು ಹಕ್ಕಿಯನ್ನು ಪ್ರೀತಿಯಿಂದ ಕರೆಯುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇದು ಪ್ರಕೃತಿಯ ಒಡನಾಟ ಹಾಗೂ ಮುಕ್ತವಾಗಿ ಹಾರಾಡಬೇಕೆಂಬ ಮಗುವಿನ ಸ್ವಾತಂತ್ರ್ಯದ ಹಂಬಲವನ್ನು ಸಾರುವ ಸುಂದರ ಕವನವಾಗಿದೆ. ಸೊ ಈ ಒಂದು ಸಾರಾಂಶವನ್ನ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಮಕ್ಕಳ ಕಡೆ ನಾವು ಗಟ್ಟಿಯಾಗಿ ಓದಿಸ್ಬೇಕಾಗಿರುತ್ತೆ. ಹಕ್ಕಿ, ಅವ್ವ, ಅಪ್ಪ, ಹಣ್ಣು, ರೆಕ್ಕೆ, ವೇಳೆ, ನೆತ್ತಿ, ಹಾರುವ, ಹುಚ್ಚವ, ಹಾಡಲು, ಇಬ್ಬರು, ಹೋಗಿಹಳು, ಹೋಗಿಹನು, ಅಲ್ಲಿಂದಿತ್ತ ಇಲ್ಲಿಂದತ್ತ, ಮುಗಿಲಿನ, ನಲಿಯುವ ಈ ಪದಗಳನ್ನು ಮಕ್ಕಳ ಕಡೆಯಿಂದ ಜೋರಾಗಿ ಅಂದ್ರೆ ಗಟ್ಟಿ ಧ್ವನಿಯಲ್ಲಿ ಹೇಳಿಸ್ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಪದಗಳ ಅರ್ಥಗಳನ್ನು ನಾವು ಮಕ್ಕಳಿಗೆ ತಿಳಿಸ್ಬೇಕಾಗಿರುತ್ತೆ. ವೇಳೆ, ಕಾಲ ಅಥವಾ ಸಮಯ. ಹಚ್ಚು, ಸೇರಿಸು, ಅಂಟಿಸು. ಹುಚ್ಚ, ಹಕ್ಕಿಯ ಗರಿ ಅಥವಾ ಪುಕ್ಕ. ನೆತ್ತಿ, ತಲೆಯ ಮಧ್ಯಭಾಗ. ಹಿಂಗಡೆ ಅಂದ್ರೆ ಹಿಂದೆ. ಈ ರೀತಿಯಾಗಿರ್ತಕ್ಕಂಥ ಪದಗಳ ಅರ್ಥವನ್ನು ತಿಳಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಆವರಣದಲ್ಲಿ ಇರುವ ಪದಗಳಲ್ಲಿ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳ ಇದಾವೆ. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ಕೊಡಲಾಗಿದೆ. ಸೊ ಇಲ್ಲಿ ಹಚ್ಚು, ಪೇಟೆಗೆ, ಹಾಡಲು, ಹಾರುವ,
ಜುಟ್ಟನು ಅನ್ನುವಂತಹ ಪದಗಳನ್ನ ಈ ಖಾಲಿ ಜಾಗಗಳಲ್ಲಿ ಸೇರಿಸಬೇಕಾಗಿರುತ್ತೆ. ಸೊ ಬಾಬಾ ನನಗೂ ಹಾಡಲು ಕಲಿಸು, ಅಪ್ಪನು ಪೇಟೆಗೆ ಹೋಗಿಹನು, ನನಗೂ 2 ರೆಕ್ಕೆಯ ಹಚ್ಚು, ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು, ಮುಗಿಲಿನ ಕಡೆಗೆ ಹಾರುವ ಬಾ. ಈ ಪದಗಳನ್ನ ನಾವು ಅಲ್ಲಿ ಮಕ್ಕಳ ಕಡೆ ಬಳಸಬೇಕಾಗಿರುತ್ತೆ. ಸೊ ಇಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಾಸ ಪದಗಳು ಕೂಡ ಇದಾವೆ. ಆ ಪ್ರಾಸ ಪದಗಳನ್ನ ಮಕ್ಕಳ ಕಡೆಯಿಂದ ಹೇಳಿಸ್ಬೇಕಾಗಿರುತ್ತೆ. ಹಾಡಲು, ಹಾರಲು, ಹಚ್ಚು, ಚುಚ್ಚು, ಅಲ್ಲಿಂದಿತ್ತ, ಇಲ್ಲಿಂದತ್ತ. ಸೊ ಹಾಗೆ ನೆಕ್ಸ್ಟ್ ನೋಡಿದ್ರೆ ಚಟುವಟಿಕೆ ಇದೆ. ವಿವಿಧ ಪಕ್ಷಿಗಳ ಕೂಗನ್ನ ಅನುಕರಣೆ ಮಾಡಿಸ್ಬೇಕಾಗಿರುತ್ತೆ. ಮಕ್ಕಳ ಕಡೆಯಿಂದ ಹೇಳಿಸ್ಬೋದು. ಈಗ ಕಾಗೆ ಹೇಗೆ ಕೂಗುತ್ತೆ, ಹಾಗೇನೆ ಗೂಬೆ ಹೇಗೆ ಕೂಗುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಪಕ್ಷಿಗಳ ಕೂಗನ್ನ ಮಕ್ಕಳ ಕಡೆಯಿಂದ ಹೇಳಿಸಬಹುದು. ನಿನಗೆ ಗೊತ್ತಿರುವ ಹಾಡು ಕಥೆಗಳನ್ನ ಮಕ್ಕಳ ಕಡೆಯಿಂದ ಕೂಡ ಹೇಳಿಸ್ಬೋದು. ಪಕ್ಷಿಗಳ ಬಣ್ಣ ಬಣ್ಣದ ಗರಿಗಳನ್ನ ಸಂಗ್ರಹಿಸಿ ಅಭ್ಯಾಸ ಪುಸ್ತಕದಲ್ಲಿ ಅಂಟಿಸುವಂತಹ ಒಂದು ಚಟುವಟಿಕೆಯನ್ನು ಕೂಡ ನಾವು ಮಕ್ಕಳ ಕಡೆಯಿಂದ ಮಾಡಿಸ್ಬೋದು. ನೆಕ್ಸ್ಟ್ ನಾವು ನೋಡೋದಾದ್ರೆ ಅಭ್ಯಾಸ. ಈ ಅಭ್ಯಾಸದಲ್ಲಿ ಪದ್ಯದ ಮುಂದಿನ ಸಾಲುಗಳನ್ನ ಹೇಳಿ ಅಂತ ಇದೆ. ಸೊ ಗೆಳೆಯರು ಹಾಡಲು ಯಾರು ಇಲ್ಲ, ಕಳೆಯುವುದೆಂತೂ ವೇಳೆಯನೆಲ್ಲ. ಇದನ್ನು ಬರೆಸ್ಬೇಕಾಗಿರುತ್ತೆ ಪಠ್ಯ ಪುಸ್ತಕದಲ್ಲಿ. ಹಾಗೇನೆ ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕುಡಿಸುವೆನು ಅಂತ ನೋಟ್ ಮಾಡಬೇಕು. ಸೊ ಹಾಗೇನೆ ನನಗೂ 2 ರೆಕ್ಕೆಯ ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು ಅಂತ ಅಲ್ಲಿ ನೋಟ್ ಮಾಡಿಸಬೇಕಾಗಿರುತ್ತೆ. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಅಂತ ಅಲ್ಲಿ ನಾವು ಮಕ್ಕಳ ಒಂದು ಅಭ್ಯಾಸ ಪಠ್ಯ ಪುಸ್ತಕದಲ್ಲಿ ಬರೆಸಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಈ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಉತ್ತರ ಬರೆಯಿರಿ ಅಂತ ಒಂದು ಚಟುವಟಿಕೆ ಇದೆ. ಸೊ ಇಲ್ಲಿ ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ ಅಂತ ಅಂದ್ರೆ ಮಗು ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ ಅಂತ ಬರೆಸಬೇಕು. ಸೊ ಹಾಗೇನೆ ಅವ್ವ ಎಲ್ಲಿಗೆ ಹೋಗಿಹಳು ಅನ್ನುವಂತಹ ಒಂದು ಪ್ರಶ್ನೆಗೆ ಇಲ್ಲಿ ಖಾಲಿ ಜಾಗ ಇದೆಯಲ್ಲ, ಸೊ ಈ ಜಾಗದಲ್ಲಿ ನೀರಿಗೆ ಹೋಗಿಹಳು ಅಂತ ನಾವು ಬರೆಸಬೇಕಾಗಿರುತ್ತೆ. ಸೊ ಹಾಗೇನೆ ಮಗು ತಿನ್ನಲು ಏನನ್ನ ಕೊಡಿಸುವೆನು ಎಂದಿತ್ತು ಅನ್ನುವಂತಹ ಒಂದು ಪ್ರಶ್ನೆಗೆ ಮಗು ತಿನ್ನಲು ಹಣ್ಣನ್ನು ಕೊಡಿಸುವೆನು ಎಂದಿತ್ತು. ಸೊ ಹಾಗೇನೆ ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯಿತು. ಮಗು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಎಂದು ಕರೆಯಿತು. ಸ್ನೇಹಿತರೆ, ಇದು ಒಂದು ಪುಟಾಣಿ. ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.